ನೋಡಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ನನಗಂತೂ ಇಂಥದ್ದು ನೋಡ್ತಾ ಇದ್ಬಿಟ್ರೆ ಸಾಕು, ಅಕ್ಕಿಕ್ಕಿದ್ರು ತಿನ್ಬಿಡೋಣ ನಾನು. ಔಷಧಿ ಕೂತ್ರು ಜೀವ ತಣ್ಣಗೆ ನೋಡು. 1 kg ತಗೊಂಡ್ರೆ 30 ರೂಪಾಯಿ. ಎಲ್ಲ ಫ್ರೆಶ್ ಆಗಿದಾವೆ ನೋಡಕ್ಕೆ ಮಾತ್ರ ಚಂದ ಕಾಣಿಸ್ತಾವಲ್ಲ. ಒಳ್ಳೆ ಎಣ್ಗಾಯಿ ಮಾಡ್ಕೊಂಡ್ರೆ. ಯೂಟ್ಯೂಬ್ ಚಾನಲ್ ಬನ್ನಿ. ಇವತ್ತು ಬೆಳಗ್ಗೆನೆ ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮನೆಗೆ ಬೆಳಗ್ಗೆ ತಿಂಡಿ ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನಿನ್ನೆ ಮಾರ್ಕೆಟಿಗೆ ಹೋಗಿದ್ರು, ಹಾಗಾಗಿ ಫ್ರೆಶ್ ವೆಜಿಟೇಬಲ್ ಇರೋದ್ರಿಂದ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಈರುಳ್ಳಿ ಕಟ್ ಮಾಡಿದ್ದಾರೆ, ಇನ್ನು ನೆಕ್ಸ್ಟು ಟೊಮೊಟೊ ಸ್ವಲ್ಪ ವೆಜಿಟೇಬಲ್ ಇಟ್ಕೊಂಡಿದ್ದಾರೆ, ಕಟ್ ಮಾಡ್ತಾರೆ. ಬನ್ನಿ ಏನೇನು ಮಾಡ್ತಾ ಇದ್ದಾರೆ ನೋಡೋಣ. ಟೊಮೊಟೊದಲ್ಲಿ ಹುಳ ಇದೆಯಾ ಏನು ಅಂತ ಹೇಳಿ ಚೆಕ್ ಮಾಡಿ ಕಟ್ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲ ವೆಜಿಟೇಬಲ್ ಪಲಾವ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು. ನಮ್ಮನೆಗೆ ಯಾವಾಗ್ಲೂ ಮಾರ್ಕೆಟಿಗೆ ಹೋಗಿ ಬಂದು ಮಾರನೇ ದಿನ ಪಲಾವ್ ಅಂತೂ ಫಿಕ್ಸು. ಯಾಕಂದರೆ ಎಲ್ಲ ವೆಜಿಟೇಬಲ್ ಫ್ರೆಶ್ ಆಗಿರುತ್ತಲ್ವ. ವೆಜಿಟೇಬಲ್ ಪಲಾವ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಅಂತ ಹೇಳಿಬಿಟ್ಟು ಯಾವಾಗ್ಲೂ ವೆಜಿಟೇಬಲ್ ಪಲಾವ್ನ ಮಾಡ್ತಾರೆ. ನೆಕ್ಸ್ಟು ನಮ್ಮ ಅಥರ್ವ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ. 2 ಈರುಳ್ಳಿ ತಗೊಬಂದು ಕೊಟ್ಟ. ಹಾಗೆ ನಾನು ಮೊಸರು ಬಜ್ಜಿ ಮಾಡೋಣ ನಮ್ಮಮ್ಮ ಪಲಾವ್ ಮಾಡೋದ್ರೊಳಗೆ ಅಂತ ಹೇಳಿ ಎಲ್ಲ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಹಾಗೆ ನಮ್ಮ ಅಥರ್ವಂಗೋಸ್ಕರ ಒಂದು ಹಾಫ್ ಬಾಯ್ಲ್ ಆಮ್ಲೆಟ್ ಕೂಡ ಮಾಡ್ತಾ ಇದ್ದಾರೆ. ಅರ್ಧ ಬೇಯಿಸಿ, ಅವನಿಗೆ ಫುಲ್ ಬೇಯಿಸಿದ್ರೆ ಇಷ್ಟ ಆಗಲ್ಲ, ಹಾಗಾಗಿ ಹಾಫ್ ಬಾಯ್ಲ್ ಮಾಡ್ತಾ ಇದ್ರು. ಪಲಾವ್ ಒಂದು ಕಡೆ ಸೈಡು ನೀರು ಕುದಿತಾ ಇದೆ, ಅದಕ್ಕೆ ಅಕ್ಕಿ ಹಾಕಿ ಬಿಟ್ಟಿದ್ದಾರೆ. ನಾನು ಮೊಸರು ಬಜ್ಜಿ ಮಾಡಿಬಿಡೋಣ ಅಂತ ಅಷ್ಟೊಳಗೆ ಮೊಸರು ಹಾಕಿ ಚೆನ್ನಾಗಿ ಅದಕ್ಕೆ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ, ಅದಕ್ಕೆ ಸೌತೆಕಾಯಿ ಇದ್ರೆ ಚೆನ್ನಾಗಿರ್ತಿತ್ತು, ಸೌತೆಕಾಯಿ ಇರಲಿಲ್ಲ ಅಂತ ಹೇಳಿ ಅಷ್ಟನ್ನು ಹಾಕಿಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಮೊಸರು ಬಜ್ಜಿ ರೆಡಿ ಮಾಡ್ತಾ ಇದ್ದೀನಿ. ಪಲಾವು ಆಲ್ಮೋಸ್ಟ್ ಬಾಯ್ಲ್ ಆಗ್ತಾ ಇದೆ ನೋಡಿ, ಕೊತ ಅಂತ ಕುದೀತಾ ಇದೆ. ನೋಡಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ನನಗಂತೂ ಇಂಥದ್ದು ನೋಡ್ತಾ ಇದ್ಬಿಟ್ರೆ ಸಾಕು, ಅಕ್ಕಿಕ್ಕಿದ್ರು ತಿನ್ಬಿಡೋಣ ನಾನು. ಇಂಥದ್ದು ನೋಡಲ್ಲ ನೋಡೋದಲ್ಲ, ಆಸೆ. ಎಷ್ಟು ಸಲ ಆದ್ರೂ ನೋಡಿದ್ರು ಅಷ್ಟೇ ಆಸೆ. ಹಿಂಗ್ ಬೇಯ್ತಾ ಇದ್ದಾಗ ಆಸೆ ಆಗೋದು. ಅದೇ ಆದ್ಮೇಲೆ ತಂಗಳಾಗಿತ್ತಿ ತಿಂತೀರಾ ಅಂದ್ರೆ ಯಾರು ತಿಂತಾರೆ? ಈಗ ತಿಂದು ಉಳ್ದಿದ್ದ ಮಧ್ಯಾಹ್ನಕ್ಕೆ ತಿಂತೀಯಪ್ಪಿ ಉಳಿತಿತ್ತಿ ಅಂದ್ರೆ ತಿನ್ನಂಗಾಗ್ತಿತ್ತ? ಅದೇ ಹಿಂಗ್ ಕುದಿತಾ ಐತಿ ಅನ್ರಿ ಮಧ್ಯಾಹ್ನ ಮಾಡಬೇಕಾರೆ ಯಾವ ಟೈಮಿಗೆ ಮಧ್ಯರಾತ್ರಿ ಎಬ್ಸಿದ್ರು ತಿನ್ಬೋದು. ನಮ್ಮ ಅಥರ್ವ ನೋಡಿ ಬೆಳಗ್ಗೆನೆ ಫ್ರೆಶ್ ಅಪ್ ಆಗಿ ಊರೆಲ್ಲ ಸುತ್ತಕ್ಕೆ ಹೋಗಿದ್ದಾನೆ. ಊರೆಲ್ಲ ಸುತ್ತಕ್ಕೆ ಅಂದರೆ ಊರು ಸುತ್ತಕ್ಕಲ್ಲ, ಹಾಗೆ ಪಕ್ಕದ ಮನೆಗೆ ಹೂ ಕೊಟ್ಟು ಬಾ ಅಂತ ಹೇಳಿ ಕಳಿಸಿದ್ರು. ಹಾಗಾಗಿ ಹೂ ಕೊಟ್ಟು ಬರೋಣ ಅಂತ ಹೇಳಿ ಹೋಗಿ ಸ್ವಲ್ಪ ಹೊತ್ತು ಅವ್ರ ಮನೇಲಿ ಆಟ ಆಡ್ಕೊಂಡು ಈಗ ಬರ್ತಾ ಇದ್ದಾನೆ. ಬರ್ತಿದ್ದಂಗೆ ಅವನಿಗೆ ಒಳಗೆ ಬರೋಕ್ಕೆ ಇಷ್ಟ ಇರಲ್ಲ, ಹೊರಗಡೆ ಸುತ್ತೋದ್ರಲ್ಲೇ ಇರ್ತಾನೆ. ಅವನಿಗೆ ಮನೆ ಒಳಗಡೆ ಇರೋದಕ್ಕಿಂತ ಹೊರಗಡೆ ಎಲ್ಲ ಓಡಾಡೋದೇ ಇಷ್ಟ. ಹಾಗಾಗಿ ಅಮ್ಮಮ್ಮ ಎಲ್ಲಿದೆ, ಹೊರಗಿತಾ ಒಳಗೈತಾ ಅಂತ ಕೇಳ್ತಾ ಇದ್ದಾನೆ. ಇಲ್ಲ ಒಳಗಿದ್ದಾರೆ ಬಾ ಅಂದ ತಕ್ಷಣ ರೂಟ್ ಚೇಂಜ್ ಮಾಡಿ ಒಳಗಡೆ ಹೋಗ್ತಾ ಇದ್ದಾನೆ. ಒಳಗೆ ಬಂದ್ಮೇಲೆ ಹೇಳ್ತಾ ಇದ್ದಾನೆ ನನಗೆ ಚಾಕ್ಲೇಟ್ ಕೊಟ್ಟರು, ಚಾಕ್ಲೇಟ್ ತಿಂತಾ ಇದ್ದೀನಿ ಅಂತ ಹೇಳಿ ಚಾಕ್ಲೇಟ್ನ ತೋರಿಸ್ಬಿಟ್ಟು ಆಮೇಲೆ ಒಳಗೆ ಬರ್ತಾ ಇದ್ದಾನೆ ನೋಡಿ. ಚಾಕ್ಲೇಟ್ ತಗೊಬಂದಿದ್ದಾನೆ. ಅವನಿಗೆ ಅಮ್ಮಮ್ಮ ಊರಂದರೆ ತುಂಬ ಇಷ್ಟ. ಯಾಕಂದರೆ ಈ ಥರ ಎಲ್ಲ ಹೊರಗೆಲ್ಲ ಹೋಗ್ಬೋದು ಅಂತ ಹೇಳಿ. ನಾವು ಅಲ್ಲಿ ಹೈದರಾಬಾದ್ರಲ್ಲಿ ಇರೋದ್ರಿಂದ ಒಳಗಡೆನೇ ಇರ್ತೀವಿ, ಹಾಗಾಗಿ ಜಾಸ್ತಿ ಇಷ್ಟ ಆಗಲ್ಲ. ಪಲಾವ್ ಕೂಡ ರೆಡಿ ಆಗಿದೆ. ಇವಾಗ ಪಲಾವ್ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದೆ. ನಮ್ಮ ಅಥರ್ವಂಗೆ ಕೂಡ ತುಂಬ ಇಷ್ಟ ಪಲಾವು. ವೆಜಿಟೇಬಲ್ಲು ಹಾಗೆ ಎಲ್ಲ ಜಾಸ್ತಿ ತಿನ್ನಲ್ಲ ಅವನು. ಈ ಥರ ವೆಜಿಟೇಬಲ್ ಪಲಾವ್ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬ ಚೆನ್ನಾಗಿ ತಿಂತಾರೆ. ನಮ್ಮದು ಅಥರ್ವಂದು ತಿಂಡಿ ಆಯಿತು. ಹಾಗೆ ನಮ್ಮಮ್ಮ ಲಾಸ್ಟಲ್ಲಿ ತಿಂತಾ ಇದ್ದಾರೆ. ಹಾಗೆ ನಮ್ಮ ಪಕ್ಕದ ಮನೆ ಹುಡುಗ ಯಾವುದೋ ಒಂದು ಹುಡುಗ ಕೂಡ ಬಂದಿದ್ದ ಇಲ್ಲಿ. ಅವ್ರ ಜೊತೆ ಮಾತಾಡ್ಕೊಂತ ನಮ್ಮಮ್ಮ ತಿಂಡಿ ತಿಂತಾ ಇದ್ರು. ಸುಮಾರು ಹೊತ್ತಾಗೋಯ್ತು. ನಮ್ಮಮ್ಮ ಬೆಳಗ್ಗೆ ಡೈರೆಕ್ಟಾಗಿ ತಿಂಡಿ ತಿನ್ನಲ್ಲ, ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಮುಗಿಸಿ ತಿನ್ನೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಅಥರ್ವ ಬೇಗನೆ ತಿಂಡಿ ತಿಂದ್ವಿ. ಹಾಗೆ ತಿಂಡಿ ತಿಂದು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಮಧ್ಯಾಹ್ನ ಟೈಮಲ್ಲಿ ಎಲ್ಲೋ ಬೇರೆ ಕಡೆ ಹೊರಟಿದ್ದಾರೆ. ಇಲ್ಲೆಲ್ಲ ಬಾಳೆಕಾಯಿ ಗೊನೆ ಇದೆ, ತಗೋಬರ್ತೀವಿ ಅಂತ ಹೇಳಿ ಹೊರಟಿದ್ರು. ಸರಿ ನೀವು ಹೋಗಿ ಬನ್ನಿ, ಅಲ್ಲಿ ತನಕ ನಾನು ಮಲ್ಕೊತೀನಿ ಅಂತ ಹೇಳಿ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿದೆ. ಅಷ್ಟೊತ್ತಿಗೆ ಸ್ವಲ್ಪ ಒಂದು ಅರ್ಧ ಗಂಟೆ ಆಯಿತು. ಅಷ್ಟೊತ್ತಿಗೆ ರಿಟರ್ನ್ ಬಂದರು, ಬಾಳೆಕಾಯಿ ತಗೊಬಂದರು. ಬಾಳೆಕಾಯಿ ಇನ್ನೂ ಫುಲ್ ಹಣ್ಣಾಗಿರಲಿಲ್ಲ, ಅದೇ ಕಾಯನ್ನಲ್ವ, ಕಾಯಿ ಬಂದರು. ತಗೊಬಂದಾದ್ಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಮಲ್ಕೊಂಡ್ವಿ. ಬೆಳಗ್ಗೆ ತಿಂಡಿ ಮಾಡ್ಕೊಂಡು ತಿಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಮಧ್ಯಾಹ್ನ ಊಟ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡು ಏಳಷ್ಟೊತ್ತಿಗೆ ಸಂಜೆ ಆಗೇ ಹೋಯಿತು. ಸಂಜೆ ಆಯಿತು ಅಂದರೆ ನಮ್ಮಮ್ಮ ಡೈಲಿ ಈ ಥರ ಸಂಜೆ ಗಿಡಗಳಿಗೆ ನೀರು ಹಾಕೋ ಅಭ್ಯಾಸ. ಯಾಕಂದರೆ ಸ್ವಲ್ಪ ತಂಪು ಟೈಮಲ್ಲಿ ನೀರು ಹಾಕೋದ್ರಿಂದ
ಜಾಸ್ತಿ ನೀರು ಕುಡಿಯಲ್ಲ, ತಂಪಾಗಿರುತ್ತೆ ನೆಲ ಅಂತ ಹೇಳಿ ಡೈಲಿ ಸಂಜೆ ಹಾಕ್ತಾ ಇರ್ತಾರೆ. ಹಾಗೆ ಇವಾಗೂ ಕೂಡ ಹಾಕ್ತಾ ಇದ್ದಾರೆ. ನುಗ್ಗೆ ಸೊಪ್ಪಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಸ್ವಲ್ಪ ದೊಡ್ಡ ಆದರೆ ಮುಂದಿನ ವರ್ಷ ಮೋಸ್ಟ್ಲಿ ನುಗ್ಗೆಕಾಯಿ ಬಿಡ್ಬೋದು, ಅಷ್ಟು ಚೆನ್ನಾಗಿ ಬೆಳೀತಾ ಇದೆ. ನುಗ್ಗೆಕಾಯಿ ಸೊಪ್ಪು ಸಾಂಬಾರು ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಿಂದೆ ಮುಂದೆ ಸ್ವಲ್ಪ ಜಾಸ್ತಿ ಗಿಡ ಮರಗಳು ಇರೋದ್ರಿಂದ ಸ್ವಲ್ಪ ನೆರಳು ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ. ಮನೆ ಸುತ್ತ ಮರ ಇರೋದ್ರಿಂದ ಅಷ್ಟೊಂದು ಈ ಬೇಸಿಗೆ ಟೈಮಲ್ಲಿ ಸೆಕೆ ಅನ್ನೋದನ್ನ ಅವಾಯ್ಡ್ ಮಾಡ್ಬೋದು. ಈಗಲೇ ಸೆಕೆ ಜಾಸ್ತಿನೇ ಇದೆ. ಒಂದು ವೇಳೆ ಈ ಥರ ಮರಗಳು ಇಲ್ಲ ಅಂದರೆ ಇನ್ನೂ ಯಾವ ಥರ ಸೆಕೆ ಆಗ್ತಾ ಇತ್ತೋ ಗೊತ್ತಿಲ್ಲ. ಹಾಗೆ ನೀರೆಲ್ಲ ಹಾಕ್ಬಿಟ್ಟು ಒಳಗಡೆ ಬಂದ್ವಿ. ನಮ್ಮಮ್ಮ ತರಕಾರಿ ಜೋಡಿಸಿರ್ಲಿಲ್ಲ, ಮಾರ್ಕೆಟಿಗೆ ಹೋಗಿ ತಗೊಬಂದಿದ್ದು. ಕುತ್ಕೊಳ್ರಿ ಹಚ್ಕೊಂಡು. ಅದೊಂದು ಚಾಕು ತಕ್ಕೊಡ್ತೀಯ ಒಂಚೂರು? ತರಕಾರಿ ಅಂಗಡಿ ತರಕಾರಿ ವ್ಯಾಪಾರ ಕೂತಂಗಾಗೈತಿ. ಏನೆಲ್ಲ ಜೋಡಿಸಿಡ್ಕೊಂತಿದ್ದೀರಾ? ತರಕಾರಿ ಎಲ್ಲ ಏನು ರೇಟ್ ಆಗೈತೆ, ಯಾವುದು ಕೊಳ್ಳಂಗೆ ಇಲ್ಲ ಅಷ್ಟ ಅಂತ ರೇಟು. ಹೀರೆಕಾಯಿ ಒಳ್ಳೆ ಚೆನ್ನಾಗಿದಾವ. ಇದು ಒಂದು ಹೀರೆಕಾಯಿ ಅರ್ಧ ಕೆಜಿ ಐತೆ ನೋಡಿ. ಒಂದು ಹೀರೆಕಾಯಿ ಅರ್ಧ ಕೆಜಿ ಇದ್ದ? ಒಂದು ಹೀರೆಕಾಯಿ ಅರ್ಧ ಕೆಜಿ. 50 ರೂಪಾಯಿ ಕೆಜಿ. 50 ರೂಪಾಯಿ ಕೆಜಿನಾ? ಕೆಜಿಗೆ 50 ರೂಪಾಯಿ. ಕೆಜಿಗೆ 50 ರೂಪಾಯಿನಾ? ಅರ್ಧ ಕೆಜಿ ತಗೊಂಡ್ರೆ 30 ರೂಪಾಯಿ. ಅದೊಂದು ಕಾಯಿಗೆ 30 ರೂಪಾಯಿ. ಕೆಜಿ ತಗೊಂಡ್ರೆ 50 ರೂಪಾಯಿ. 50 ರೂಪಾಯಿ. ಈ ಮಾರದೆ ಅವರು ಈ ಫುಲ್ ಕೆಜಿ ತಗೊಂಡ್ಲಿ ಅಂತಾನೆ ಆ ಥರ ಹೇಳ್ತಾರೆ ಬಿಡಮ್ಮ. ಅರ್ಧ ಕೆಜಿ ಗ್ಲಾಸ್ ಅಷ್ಟೇ. ಹೀರೆಕಾಯಿ ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡಕ್, ಹಸಿದ್ ಹಂಗೆ ತಿನ್ನೋಣ ಅನ್ನಂಗೈತಿ. ಹೌದು, ಫ್ರೆಶ್ ಆಗೈತಿ. 30 ರೂಪಾಯಿ ಕೆಜಿ. ಟೊಮೆಟೊ ರೇಟ್ ಜಾಸ್ತಿ ಆಗಿತ್ತೇನೋ ಅಲ್ಲ? ಎಷ್ಟಂದ್ರೆ ಟೊಮೆಟೊ ರೇಟು? 30 ರೂಪಾಯಿ ಕೆಜಿ. ನಮ್ಮ ಹೈದ್ರಾಬಾದಲ್ಲಿ 20 ಇತ್ತು ನಾನು ಬರ್ಬೇಕಾದ್ರೆ. ಈಗ ಎಷ್ಟದು ಬದನೆಕಾಯಿಗೆ? ಬದನೆಕಾಯಿ 20 ರೂಪಾಯಿ ಅರ್ಧ ಕೆಜಿ. ಎಲ್ಲ ಫ್ರೆಶ್ ಆಗಿದಾವ ಮಾತ್ರ. 1 ಕೆಜಿ ತಗೊಂಡ್ರೆ 30 ರೂಪಾಯಿ. ಎಲ್ಲ ಫ್ರೆಶ್ ಆಗಿದಾವೆ ನೋಡಕ್ ಮಾತ್ರ ಚಂದ ಕಾಣಿಸ್ತಾವಲ್ಲ. ಒಳ್ಳೆ ಎಣ್ಗಾಯಿ ಮಾಡ್ಕೊಂಡ್ರೆ ಬರೇ ಬದನೆಕಾಯಿ ನೋಡ್ರಿ ಎಣ್ಗಾಯೇ ಬರ್ತಿದ್ ನೆನಪಿಗೆ ಬಿಟ್ರೆ ಬೇರೆದ್ ನೆನಪಿ ಬರಲ್ಲ. ಕ್ಯಾರೆಟ್ 20 ರೂಪಾಯಿ ಕಾಲ್ ಕೆಜಿ. ಕ್ಯಾರೆಟ್ 20 ಕೆಜಿ. 20 ರೂಪಾಯಿ ಅರ್ಧ ಕೆಜಿನಾ? ಪರವಾಗಿಲ್ಲ ಅದು. ಅರ್ಧ ಕೆಜಿನಾ? ಪರವಾಗಿಲ್ಲ ಅದು. ಹೋಗ್ಬಾರ್ದು. ಸರಿ ಬೈಟ ಹೋಗಿ. ಸರಿ 100 ರೂಪಾಯಿ ಕೆಜಿ. 100 ರೂಪಾಯಿ ಕೆಜಿನಾ? ಅಮ್ಮ ಪರವಾಗಿಲ್ಲ ಕಣಮ್ಮ, 100 ರೂಪಾಯಿ ಕೆಜಿ. ಮೊನ್ನೆ ಹೋದ ವಾರನೇ ಗೊತ್ತಾಗಿದೆ ಚಂದ್ರ ಬಂದಾಗ. ಫ್ರೆಶ್ ಆಗಿದಾವೆ. 30 ರೂಪಾಯಿ ಕಟ್ಟಿಗೆ. 30 ರೂಪಾಯಿ ಕಟ್ಟಿಗೆ. 30 ರೂಪಾಯಿನಾ? ಅಮ್ಮ ಈ ಕಡೆ ಸಂತೆನೆ ಪರವಾಗಿಲ್ಲ, ಚೆನ್ನಾಗಿತ್ತು ಬಿಡಮ್ಮ. ನಮ್ದು ಹೆಂಗೆ ಗೊತ್ತಾ, ಈ ಕಟ್ಟಿಗೆ 30, ನಮಗೆ ಒಂದು ತಗೊಂಡ್ರೆ 10 ರೂಪಾಯಿ. ಒಂದಕ್ಕೆ 10 ರೂಪಾಯಿ. ಚೆನ್ನಾಗಿದಾವೆ, ಫ್ರೆಶ್ ಆಗಿದಾವೆ, ಆರಾಮಾಗಿ ಕೊಡ್ಬೋದಪ್ಪ. ಖುಷಿ ಆಗ್ತೈತಿ ನೋಡಕ್ಕೆ. ತರಕಾರಿ ನೋಡಕ್ಕೆ ಎಷ್ಟು ಫ್ರೆಶ್ ಆಗಿದಾವೆ ಎಲ್ಲವೂ. ತಗೊಳ್ಳೋ ಚಿನ್ನ ವಾಟರ್ ನಿಂದು. ಬೆಂಡೆಕಾಯಿ 20 ರೂಪಾಯಿಗೆ ಅರ್ಧ ಕೆಜಿ. 20 ರೂಪಾಯಿ ಅರ್ಧ ಕೆಜಿ. ಚೆನ್ನಾಗಿದಾವೆ. ಬಾಕ್ಸ್ ಚೆನ್ನಾಗಿ ಜೋಡಿಸ್ಕೊಂಡಿದೆ ಎಲ್ಲ ತರಕಾರಿ ಫ್ರಿಜ್ಜಾಗ ಜೋಡ್ಸಕ್ಕೆ. ಅಮ್ಮಯ್ಯ ಚಿನ್ನ, ಅಮ್ಮಮ್ಮ ಏನು ಮಾಡ್ತಾ ಇದ್ಕೊಂಡು? ಏನು ಮಾಡ್ತಾ ಇತ್ತು ಅಮ್ಮಮ್ಮ? ಎಷ್ಟು ತಿಂತೀಯ ಚಿನ್ನ? ಏನದು ಕಂದ? ಅದು ಫ್ಲವರ್ ತೋರಿಸು. ಎಷ್ಟು ಅಮ್ಮಮ್ಮ ಎಷ್ಟು ಹೂ ಕಿತ್ತಿದ್ದಾರೆ ನೋಡೋಣ. ತಗೋಬಾ, ಹೋಗಪ್ಪಿ ತಗೋಬಾ ನೋಡೋಣ. ಎತ್ಕೋಬಾ, ಬೇಷನ್ ಎತ್ಕೋಬಾ. ವಾ, ಏನದು ಫ್ಲವರ್ ತಂದಿತ್ತಾ? ಯಾರ ಮನೆದಿದ್ದು? ವಾವ್, ನೋಡಿ ಎಷ್ಟು ಚಂದ ಕಾಣಿಸ್ತಾವ ಚಿನ್ನ. ಏನಕ್ಕಪ್ಪ ಇದು ಹೂ ಇಷ್ಟೊಂದು? ಏನಕ್ಕೆ ಹೇಳು, ನೀನು ಹೇಳು. ಅವೆಲ್ಲ ಮಿಕ್ಸ್ ಮಾಡಬಾರ್ದು. ಅದು ಬೇರೆ ಹೂವು, ಇದು ಬೇರೆ ಹೂವು. ಇವು ನೋಡ ವಾಸನೆ ಸೇಮ್ ಸೂಜಿನೇ ನೋಡಿ. ಈ ಕಡೆಯಿಂದ ದಾರ ಹಾಕಿ ಪೋಣಿಸ್ಬೋದು. ಒಂಥರ ಇವು ಸೂಜಿ ಮೆಣಸಿದಂಗೆ ఆ తర్వా మిక్స్ చేస్తే దెబ్బలు పడతాయి నీకు. ఆ కవర్కి ಹಾಕು చిన్న. అయితే ఆ కవర్ మీద పెట్టు. ఇది తీసి ఇది ఈ ఫ్లవర్ ఇదాವ ನೋಡು, ಇವನ್ ತೆಗೆದು ಆ ಕವರಿಗೆ ಹಾಕು. ఓకేనా? వేసి అది వేరే ఫ్లవర్ కదా, ಬೇರೆ ಬೇರೆ ಅಲ್ಲ, ಹಂಗಾಗಿ ಮಿಕ್ಸ್ ಮಾಡಬಾರ್ದು. ಓಕೆನಾ? ನೀನು ಹೂವಿನ ವ್ಯಾಪಾರ ಮಾಡಿ ಹಿಂಗಿಡ್ಕೊಂಡು ಹೂವಿನ ವ್ಯಾಪಾರ ಮಾಡು. ನಿಮ್ಮ ಅಮ್ಮಮ್ಮ ಹಂಗಿಡ್ಕೊಂಡು ತರಕಾರಿ ವ್ಯಾಪಾರ ಮಾಡ್ತಿತ್ತೆ. ನಾನು ಬರ್ತೀನಿ ವ್ಯಾಪಾರ ಮಾಡೋಕ್ಕೆ, ತಗೊಳಕ್ಕೆ. ಆಯ್ತಾ? ಎಷ್ಟು ಚಿನ್ನ? ಹೆಂಗಿದು? ಕೆಜಿನ ಅರ್ಧ ಕೆಜಿನ ಚಿನ್ನ? ಇದು ಅರ್ಧ ಕೆಜಿನಾ? ಅದೇ ಹೇಳಿ, ನಾ ಥರದೇ ಹಾಕೋಣಕ್ಕೆ. ಚಿನ್ನ ಎಷ್ಟಪ್ಪಿ ಅರ್ಧ ಕೆಜಿಗೆ?
1 2 3 6 4 ಎಷ್ಟು ರೂಪಾಯಿ ఎంత ರುಪೀಸ್ ಎన్ని ರುಪೀಸು 1 2 3 4 ಮಮ್ಮಿ ಹಾಂ 1 ಕೆಜಿ 1 kgನಾ ಓಹೋ ಸರಿ ಪಿ ಹಾಕಪ್ಪಿ ಈ ಫ್ಲವರ್ ಮಾತ್ರ ಹಾಕು ಆತಾ ಹಾಕಪ್ಪಿ ಸೂಜಿ ಥರ ಇದೆ ನೋಡು ನಾನು ಎತ್ಕೊಡ್ಲ ನಿನಗೆ ಹಾಕ್ತೀಯಾ ಇಲ್ಲಿ ತಳಗಿಡ್ತೀನಿ ಇವನು ಹಾಕು ಗಲೀಜ್ ಗಲೀಜ್ ಎತ್ತು ದನಿಗೆ ಹಾಕು ಗಲೀಜ್ ಅವಾಕುಂದ ಓಕೆನಾ ಹ್ಞೂ ಹೀರೆಕಾಯಿ ಬೋಂಡನೂ ಮಾಡ್ಬೋದಾ ಸೂಪರ್ ಆಗ್ತದೆ ಇದು ಹೀರೆಕಾಯಿ ಬೋಂಡ. ನೋಡಿ ಗಾಯ್ಸ್ ನಮ್ಮ ಮನೆಗೆ ನಾಳೆ ಹೀರೆಕಾಯಿ ಬೋಂಡ ಮಾಡ್ತೀವಿ ಮಿಸ್ ಮಾಡ್ತೇವೆ ವಿಡಿಯೋ ಮಾಡಿ ನೋಡ್ತಾ ಇರಿ ಹೀರೆಕಾಯಿ ಬೋಂಡ ಮಾಡ್ತೀವೋ ಎಲ್ಲ ಗೊತ್ತಾಗುತ್ತೆ ಹೀರೆಕಾಯಿ ಬೋಂಡ ಮಾಡ್ತಾರಂತೆ ಎಲ್ಲ ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ ಒಬ್ಬೊಬ್ರು ಒಂದೊಂದು ಕೆಲಸ ಅಯ್ಯಯ್ಯಯ್ಯ ಇವ್ನು ನೋಡು ಆಟ ನೋಡಿ ಇವ್ನು ನೋಡು ಕ್ಯಾಮ್ರಾ ನೋಡ್ದಂದ್ರೆ ಇಲ್ಲ ಬರೋದು ಮೂತಿ ಇದು ಮಾಡ್ತಾನೆ ಅಯ್ಯಯ್ಯಪ್ಪ ನಾನು ಹೂ ಮಾರಕ್ಕೆ ಕೂತೀನಿ ಇವಾಗ ಸಖತ್ತಾಗಿದ್ದಾವೆ ವಿಡಿಯೋ ತೋರಿಸ್ತೀಯಾ ತೋರಿಸು ಏನು ತೋರಿಸ್ತೀಯ ಹಿಂಗೆ ಎತ್ತು ತೋರ್ಸಾಕು ಆ ಥರವನ್ ಹೂವು ಓಕೆನಾ ಸಾಕು ನುಗ್ಗೆಕಾಯಿ ಅದೇ ನನಗೆ ನುಗ್ಗೆಕಾಯಿ ಒಂದೊಂದ್ಸಲಿ ತುಂಬ ಇಷ್ಟ ಹೇಳ್ಬೇಕು ಸಾಂಬಾರು ಚೆನ್ನಾಗಿರುತ್ತೆ ಎಷ್ಟು ಏನು ಇಷ್ಟನೂ ಇಲ್ಲ ಕಷ್ಟನೂ ಇಲ್ಲ ಒಟ್ಟು ತಿಂತೀನಿ ಯಾಕೆ ಫ್ರಿಜ್ಜಲ್ಲಿ ಇಡೋಕ್ಕೆ ಸರಿಯಾಗಲ್ಲ ಅಂತ ಕಟ್ ಮಾಡ್ತಿದ್ದೀರಾ ಹಾಂ 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 ಓದಿದ್ದೀನಿ ನಾನು ನಿನಗೆ ಇವತ್ತು ಬಟ್ಟೆ ತೊಳೆದವು ಯಾವ ಮಡ್ಚಿರ್ಲಿಲ್ಲ ಹಾಗೆ ಮಂಚದ ಮೇಲೆ ಹಾಕಿದ್ವಿ ಅದನ್ನು ಮಡ್ಚಿಬಿಟ್ಟು ಕ್ಲೀನ್ ಮಾಡಿಕೊಂಡು ಹೂ ಕಟ್ಟಕ್ಕೆ ಹೋಗೋಣ ಅಂದ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡೆ ಹೂ ಕಟ್ಟಕ್ಕೆ ಹೋದರೆ ಸುಮಾರು ಹೊತ್ತಾಗುತ್ತೆ ಅಂದ್ಕೊಂಡು ಸ್ವಲ್ಪ ಆದಷ್ಟು ಹೂ ಕಟ್ ಬರೋಣ ಅಂತ ಹೇಳಿ ಹೋಯ್ತು ನಮ್ಮಮ್ಮ ಹೂ ಕಟ್ಟಿದ್ದಾರೆ ಇಷ್ಟು ಕಟ್ಟಷ್ಟೊತ್ತಿಗೆ ಟೈಮ್ ಆಯಿತು ಊಟದ ಟೈಮು ಇವಾಗೆ 9 ಗಂಟೆ ಆಯಿತು ರಾತ್ರಿ ಸರಿ ಊಟ ಮಾಡ್ಕೊಬರೋಣ ಹೀಗೆ ಕಟ್ತಾ ಇದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಊಟಕ್ಕೆ ಬಂದ್ವಿ ಊಟಕ್ಕೆ ಬಂದಿದ್ದಂಗೆ ಆಮ್ಲೆಟ್ ಮಾಡ್ತಾ ಐತೆ ಅಮ್ಮ ಆಮ್ಲೆಟ್ ಹಾಫ್ ಬಾಯ್ಲ್ ಯಾರ್ಯಾರಿಗೆಲ್ಲ ಹಾಫ್ ಬಾಯ್ಲ್ ಇಷ್ಟ ನನಗಂತೂ ಇಷ್ಟ ನಿಮಗೇನು ಇಷ್ಟ ಇಲ್ಲ ಹೇಳಿ ಎಲ್ಲದೂ ಇಷ್ಟ ಅಮ್ಮ ಹಾರ್ತು ಈ ಬಾಣಲಿಲೇ ನಮಗೆ ಚೆಂದ ಆಗೋದು ಹಾಗಾಗಿ ಈ ಬಾಣಲಿಲೇ ಇಟ್ಬಿಟ್ಟು ನಮ್ಮಮ್ಮ ಯಾವಾಗೂ ಹಾಫ್ ಬಾಯ್ಲ್ ಮಾಡೋದು ಈಗ ಟೈಮ್ ಬಂದು 11 ಗಂಟೆ ಆಗ್ತಾ ಇದೆ ನೋಡಿ ಎಷ್ಟೊತ್ತಾಯಿತು ಹೂ ಕಟ್ಟೋಷ್ಟೊತ್ತಿಗೆ ಊಟ ಮಾಡಿ ಹೂ ಕಟ್ಟು ಮುಗಿಯೋಷ್ಟೊತ್ತಿಗೆ ಈಗ ಸುಮಾರಷ್ಟು 3 ಮಾರಷ್ಟು ಆಗಿದೆ ಸುಮಾರು ಹೂ ಸಿಕ್ಕಿದ್ದಾವೆ ಇವತ್ತು ನೋಡಿ ಎಷ್ಟೊಂದಾಗಿದೆ ಅಂತ ಹೇಳಿ ಕಲರ್ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಈ ಥರ ಇಡ್ತಾ ಇದ್ದಾರೆ ಎಷ್ಟು ಮಾರಮ್ಮ ಒಂದು ಮಾರಿಗೆ ಎಂತಮ್ಮ ಎಷ್ಟಮ್ಮ ನಾಕೋಸಮ್ಮ ಅವ್ನು ನೋಡಲ್ಲಮ್ಮ ಏನು ಕೇಳ್ತಿದ್ದಾನೆ ಮಮ್ಮಿ ನಿನಗೋಸ್ಕರ ಏನು ಮಾಡ್ತಾ ಇತ್ತಮ್ಮ ಅಮ್ಮ ನನಗೋಸ್ಕರ ಅಂತ ನಾ దగ్గరನ ನನ್ನ ಹತ್ರ ಏನು ಮಾಡಿಲ್ಲ ಚಿನ್ನ ಎತ್ತು ಹಿಡ್ಕೊಳ್ರಿ ನೋಡು ಓಕೆ ಗಾಯ್ಸ್ ಹೂವೆಲ್ಲ ಕಟ್ಟಿ ಫ್ರಿಜ್ಜಲ್ಲಿ ಎತ್ತಿಟ್ಟು ಬಂದರು ಇವಾಗ ಮಲ್ಕೊಳ್ಳೋಣ ಅಂತ ಬಂದ್ವಿ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ ಬಾಯ್ ಬಾಯ್ ಗಾಯ್ಸ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್